ಮಾಡಿಸಿಕೊಳ್ಳಲು ಬಡ ರೋಗಿಗಳ ಪರದಾಟ. ಸರ್ಕಾರಿ ಆಸ್ಪತ್ರೆ ಮುಂದೆ ಕಾದು ಕಾದು ಸುಸ್ತಾದ ಜನ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಸೌಲಭ್ಯ ಕೊಡ್ತೀವಿ, ಆದ್ರೆ ಜನರೇ ಉಪಯೋಗಿಸಿಕೊಳ್ಳಲ್ಲ ಅಂತ ಸರ್ಕಾರ ಹೇಳುತ್ತೆ. ಆದ್ರೆ ಸೌಲಭ್ಯವೇ ಇಲ್ಲ ಅಂದ್ರೆ ಜನರು ಏನ್ ಮಾಡ್ಬೇಕು ಸ್ವಾಮಿ? ಇಂಥದೇ ಪರಿಸ್ಥಿತಿ ಹಾವೇರಿ ಜಿಲ್ಲೆಯಲ್ಲಿ ಉದ್ಭವಿಸಿದೆ. ಯಾಕಂದ್ರೆ ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಬೇಕು ಅಂದ್ರೆ ನೀವಿಲ್ಲಿ ತಿಂಗಳುಗಟ್ಟಲೆ ಕಾಯಲೇಬೇಕು. ಹೌದು, ಡಾಕ್ಟರ್ ಬರೆದುಕೊಟ್ಟ ದಿನ ಸ್ಕ್ಯಾನಿಂಗ್ ನಡೆಯೋದೇ ಇಲ್ಲ. ಸ್ಕ್ಯಾನಿಂಗ್ ಸೆಂಟರ್ ಸಿಬ್ಬಂದಿ ಬರೆದುಕೊಟ್ಟ ದಿನಾಂಕದಂತೆ ಸ್ಕ್ಯಾನಿಂಗ್ ಆಗುತ್ತೆ. ಈ ಎಲ್ಲ ಸಮಸ್ಯೆಗೆ ಕಾರಣ ಹಾವೇರಿ ಜಿಲ್ಲೆಗೆ ಇರೋದು ಕೇವಲ ಒಬ್ಬರೇ ಸರ್ಕಾರಿ ರೇಡಿಯಾಲಜಿಸ್ಟ್. ಒಬ್ಬರೇ ರೇಡಿಯಾಲಜಿಸ್ಟ್ ಇಡೀ ಜಿಲ್ಲೆಯ ರೋಗಿಗಳ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಬೇಕು. ಹೀಗಾಗಿ ದಿನಂಪ್ರತಿ ಸರ್ಕಾರಿ ಆಸ್ಪತ್ರೆ ಮುಂದೆ ರೋಗಿಗಳ ದೊಡ್ಡ ಕ್ಯೂ ಇರುತ್ತೆ. ಅರ್ಜೆಂಟ್ ಇದ್ದರೆ ಸ್ಕ್ಯಾನಿಂಗ್ಗೆ ಬೇರೆ ಕಡೆ ಹೋಗಿ ಅಂತಾರೆ. ದುಡ್ಡಿದ್ದವರು ಬೇರೆ ಕಡೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ. ನಾವು ಎಲ್ಲಿಗೆ ಹೋಗೋಣ ಅಂತಾರೆ ರೋಗಿಗಳು. ಇವಾಗ ಸ್ಕ್ಯಾನಿಂಗ್ ಮಾಡಿಸ್ಬೇಕಿತ್ರಿ, ಇವಾಗ 9ರಾಗ ಮಾಡ್ಸಾತೀನಿ. ಭಾಳ ಸಮಸ್ಯೆ ಆಗ್ತೈತ್ರಿ ನಮ್ಗೆ. ಜನವರಿ 13ಕ್ಕೆ ಬಂದಿದ್ವಿ ರೀ ಸರ. ಫೆಬ್ರವರಿ 17ಕ್ಕೆ ಡೇಟ್ ಕೊಟ್ಟಿದ್ರಿ. ಈಗ ಒಂದು ಡಾಕ್ಟರ್ ರಜೆ ಅದಾರ ಅಂತಂದೇಳಿ 4ಕ್ಕೆ ಬರ್ರಿ ಅಂತ ಹೇಳಿದ್ರಿ. 2 ತಿಂಗಳ ವೇಟ್ ಮಾಡ್ಬೇಕ್ರಿ. ಇವತ್ತು 2 ತಿಂಗಳಾತು ನಾವು ಹೇಳಿ ಅವ್ರು ಡೇಟ್ ಕೊಟ್ಟು ನಮಗೆ. ಈಗ 2 ತಿಂಗಳ ಗಂಟಲೆ ಸ್ಕ್ಯಾನಿಂಗ್ ಆಗ್ಬಿಟ್ರೆ ಸಮಸ್ಯೆ ಆಗಲ್ಲ? ಸಮಸ್ಯೆ ಆಗತ್ತೆ ಅನ್ನೋದೇನ ಭಾರಿ ಸಮಸ್ಯೆ. ಮತ್ತೆ ದುಡ್ಡು ಇದ್ದಾರಂತ ಹೋಗಾರ, ಬೇರೆ ಕಡೆ ಹೋಗ್ರಿ ಅಂತ ಹೇಳಿದ್ರಿ ಇವರು. ನಿಮ್ಗೆ ಎಮರ್ಜೆನ್ಸಿ ಇದ್ರೆ ಹೋಗ್ರಿ ಅಂತ ಹೇಳ್ಯಾರ. ಇನ್ನು ಜಿಲ್ಲಾಸ್ಪತ್ರೆಯಲ್ಲಿರುವ ರೇಡಿಯಾಲಜಿಸ್ಟ್ ಮಲ್ಲಿಕಾರ್ಜುನ ಕೂಡ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ನಾನೊಬ್ಬನೇ ರೇಡಿಯಾಲಜಿಸ್ಟ್ ಇದ್ದೇನೆ, ಕೈಲಾದಷ್ಟು ಕರ್ತವ್ಯ ಮಾಡ್ತಿದ್ದೇನೆ ಅಂತಾರೆ. ರೇಡಿಯಾಲಜಿಸ್ಟ್ ಇಲ್ಲಿ ಇರೋದು ಸುಮಾರು ದಿನ ಒಂದು 120 ಜನ ಎಲ್ಲ ಡಿಪಾರ್ಟ್ಮೆಂಟಿಂದ ಒಂದು ಪೇಷಂಟ್ ಇಲ್ಲಿ ರೇಡಿಯಾಲಜಿಗೆ ಬರೀತಾರೆ. ಇನ್ನೊಬ್ಬರು ಡಾಕ್ಟರ್ ಇದ್ದರೆ ಒಂದೇನು 30 ಜನ ನಾವು ಕಳಿಸ್ತಾ ಇದ್ದೀವಲ್ಲ, ಅದನ್ನು ಕೂಡ ಅವತ್ತಿಂದ ಅವತ್ತೇ ಮಾಡಬಹುದು. ಹೊಸ ರೇಡಿಯಾಲಜಿಸ್ಟ್ಗಳ ನೇಮಕ ಮಾಡದೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ರೆ ಬಡವರು ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಹಣ ಸುರಿಯುವಂತಾಗಿದೆ. ಬಡವರ ಮೇಲೆ ಕಾಳಜಿ ಇದೆ ಎನ್ನುವ ಸರ್ಕಾರ ಇತ್ತ ಗಮನ ಹರಿಸಿದ್ರೆ ಒಳ್ಳೆಯದು. ಪವನ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.